कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर। हर सुविधा और रीजनेबल प्राइस में भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा, तो देर किस बात की। एड्रेस एयरपोर्ट रोड नियर गांधीनगर, विजयपुर। अधिक जानकारी के लिए दिए गए नंबर्स पर कांटेक्ट करें। यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ನಮಸ್ಕಾರ ಬಂಧುಗಳೇ, ನಾನು ಅಬ್ದುಲ್ ಹಮೀದ್ ಇನಾಮದಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲಾ ಉಪಾಧ್ಯಕ್ಷ, ನಮ್ಮ ನಗರ ಘಟಕದ ಅಧ್ಯಕ್ಷ ವಿಕ್ರಮ್ ವಾಗ್ಮೂರೆ ಹಾಗೂ ನಮ್ಮ ಸ್ನೇಹಿತರ ಮತ್ತು ಸೇನಾನಿಯಾದ ದುರ್ಗಪ್ಪ ಅವರು. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಮಂತ್ರಿಗಳಿಗೂ ಹಾಗೂ ನಮ್ಮ ಕರ್ನಾಟಕ ಮಾನ್ಯ ನ್ಯಾಯಮೂರ್ತಿಗಳಿಗೂ ಇವತ್ತೇನೈತಿ, ನಾವು ನಮ್ಮ ಸರ್ಕಾರ ಆದೇಶ ಮತ್ತು ಸುಪ್ರೀಂ ಕೋರ್ಟದ ಆದೇಶದ ಮೇರೆಗೆ ಪೊಲೀಸ್ ಎಲ್ಲ ಠಾಣೆಗಳಲ್ಲಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅಂಥೇಳಿ ಆದೇಶದೈತಿ. ಆದರೆ ಆ ಆದೇಶದ ಮತ್ತು ಈ ವಿಷಯ ಕುರಿತು ಸರ್ಕಾರ 518 ಕೋಟಿ ಅಂತೇಳಿದ್ರೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅಂತೇಳಿದ್ರೆ ಒಂದು ಪಾರದರ್ಶಕತೆ ಬರಲಿಕ್ಕೆ ಮತ್ತು ಸಾರ್ವಜನಿಕ ಇದಕ್ಕಾಗಿ ಈ ಆದೇಶ ಅಂತೇಳಿದ್ರೆ 518 ಕೋಟಿ ವೆಚ್ಚ ಮಾಡಿ ಈ ಎಲ್ಲ ಠಾಣೆಗಳಲ್ಲಿ ಇದನ್ನಾಗಬೇಕು. ಎಲ್ಲ ಅದಕ್ಕೆ ಒಂದು ವರ್ಷದ ಮಟ್ಟಿಗೆ ಅದು ಸಂಗ್ರಹಣೆ ಇರಬೇಕು ಇದು ಅಂಥೇಳಿ ಈ ಥರ ಆದೇಶಿಸಿತ್ತು. ಅಂದರೆ ಅದ್ರದ್ದು ಪಾಲನೆ ಆಗ್ತಿಲ್ಲ ಅಂಥೇಳಿ ಈವನ್ ಇಂಟ್ರೋಗೇಷನ್ ರೂಮ್ನಲ್ಲಿಯೂ ಸಹ CCTV ಕ್ಯಾಮ್ರಾ ಅಳವಡಿಸ್ಬೇಕು. ಆಮೇಲೆ ಒಳ್ಳೆಯ ದರ್ಜೆ ಗುಣಮಟ್ಟದ ಧ್ವನಿವರ್ಧಕನೂ ಅಲ್ಲೇ ಬಂದಂಥ ದೂರದಾರರ ಇದರಿಂದ ಬಂದಂಥ ಮಾತನಾಡಿರುವಂಥ ಶಬ್ದಗಳನ್ನು ಸಹ ರೆಕಾರ್ಡ್ ಆಗುವಂಥ ಇದನ್ನಿರಬೇಕು ಧ್ವನಿವರ್ಧಕ ಅಂಥೇಳಿ. ಅದು ಪಾಲಿಸ್ತಾ ಇಲ್ಲ, ಪಾಲನೆ ಮಾಡಲಿಕ್ಕೆ ತಾವು ಆದೇಶಿಸ್ರಿ ಅಂಥೇಳಿ ನಾವು ಮಾನ್ಯ ಗೃಹ ಮಂತ್ರಿಗಳಿಗೂ ಮತ್ತು ಮುಖ್ಯ ನ್ಯಾಯಮೂರ್ತಿಗಳಿಗೂ ಮನವಿ ಸಲ್ಲಿಸಿದ್ದೀವಿ. ಒಂದು ತಿಂಗಳು ನಾವು ಈ ಉದ್ದೇಶ ಅಂತ ಹೇಳಿದರೆ, ನಾವು ಪೊಲೀಸ್ ಇಲಾಖೆ ಅವ್ರನ್ನೇ ಯಾಕೆ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಕೆಲವು ಜನರ ಇದನ್ನು ಪ್ರಶ್ನೆಗಳು ಬಂದು, ನಾವು ಅವರು ಯಾವುದೂ ವಿರೋಧಿಸುತ್ತಿಲ್ಲ. ಇದೇ ಈ ಕೆಲವು ಹಿಂದೆ ದಿನಗಳಲ್ಲಿ ನಮ್ಮ CN ಪೊಲೀಸ್ ಮಾನ್ಯ ಔಜಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಕೊಡ್ತೀವಿ ಮತ್ತು ಅವ್ರಿಗೆ ಗೌರವಿಸ್ತೀವಿ. ಅದೇ ಥರನಾಗಿ ಇತ್ತೀಚೆಗೆ ನಮ್ಮ ಯಲ್ಗಾರ್ ಸರ್ರು ಒಂದು ವಚನಗಳ ಇಂಗ್ಲೀಷ್ನಲ್ಲಿ ಅವರು ಟ್ರಾನ್ಸ್ಲೇಷನ್ ಇದನ್ನು ಮಾಡಿದ್ದಕ್ಕೂ ಅವ್ರಿಗೂ ನಾವು ಗೌರವಿಸ್ತೀವಿ. ನಾವು ಅವ್ರಿಗೆ ಯಾವ ಟೀಕೆ ಇಲ್ಲ, ಒಳ್ಳೆಯ ಕೆಲಸ. ಸರ್ಕಾರ ನಿಮ್ಮ ಕೆಲಸವನ್ನು ಏನು ನಿಮಗೆ ಡ್ಯೂಟಿ ಕೊಟ್ಟಿದ್ದೈತಿ ಅದು ನಿಮ್ಮ ಕರ್ತವ್ಯ ಮತ್ತು ನಿಮ್ಮ ದೇವರ ಕೆಲಸ ಅಂಥೇಳಿ ಅಂಥ ಅಧಿಕಾರಿಗಳಿಗೆ ನಾವು ಗೌರವಿಸ್ತೀವಿ. ನಾವು ಯಾವುದು ನಮಗೆ ಅವ್ರಿಗೆ ಯಾವುದು ಇದನ್ನು ಅಂದರೆ ಇತ್ತೀಚೆಗೆ ಠಾಣೆಗಳಲ್ಲಿ ಸರಿಯಾಗಿ ದೂರದಾರರಿಗೆ ಸ್ಪಂದಿಸ್ತಾ ಇಲ್ಲ ಅಂಥೇಳಿ ಅವ್ರಿಗೆ ಒಂದು ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠ SP ಸಾಹೇಬ್ರಿಗೂ ನಾವು ಮನವಿ ಮಾಡ್ತೀವಿ. ಈ ವಿಷಯ ಕುರಿತು ತಾವು ಪರಿಶೀಲಿಸಿ ಯಾವ್ಯಾವ ಇದನ್ನಿಲ್ಲ ಅದಕ್ಕೆ ಇದನ್ನು ಮಾಡ್ರಿ ಅಂತ ಧನ್ಯವಾದ. ನೀವು ಮನವಿ ಕೊಡ್ತೀವಿ ಮಾತ್ರ ಇದು ನಗರ ಸಮಸ್ಯೆ ಅಥವಾ ಎಲ್ಲ ಇಡೀ ರಾಜ್ಯದ ಪೊಲೀಸ್ ಸ್ಟೇಷನ್ದಲ್ಲಿ ಕ್ಯಾಮ್ರಾ? ನಾವು ನಮ್ಮ ಜಿಲ್ಲೆದ ನಾವು ನೋಡಿವಿ ಅಂದಮೇಲೆ ನಾವು ಜಿಲ್ಲೆದ ಅಷ್ಟೇ ನಮಗೆ ಗೊತ್ತು. ಈಗಾಗಲೇ ನಮಗೆ ಮುಖ್ಯಕ್ಕೆ ಬಂದಂಗೆ ಕೆಲವರು ಇದನ್ನು ಮತ್ತೆ ಕೇಳಿದ್ವಿ ನಾವು, ಬಾಗಲಕೋಟೆ ಜಿಲ್ಲೆಯದು ಒಳ್ಳೆ ಇದನ್ನು ಮಾಡಿದ್ದಾರೆ ಅಂಥೇಳಿದ್ರೆ ಯಾವ ಥರ ಅಲ್ಲಿ ಸಂಚಾರಿ ಕ್ಯಾಮ್ರಾ ಇದನ್ನು ಅಳವಡಿಸಿ ಅದಕ್ಕೆ ಯಾವ ಥರ AI ಟೆಕ್ನಾಲಜಿ ಬಳಸಿ ಅಲ್ಲಿ ಒಳ್ಳೆ ಕೆಲಸ ನಡೆದಿದ್ದೈತೆ ಅಂತ ಹೇಳ್ತಾರೆ. ಅದಕ್ಕೂ ಒಳ್ಳೆ ಕೆಲಸ ನಮ್ಮಲ್ಲಿ ಯಾಕೆ ಆಗಿಲ್ಲ ಅಂಥೇಳಿ ನಮ್ದು ಏನೈತಿ ಅದೇ ಇದ್ರ ಸಲುವಾಗ. ಬಿಜಾಪುರ ನಗರದಲ್ಲಿ ಯಾವ ಸ್ಟೇಷನ್ದಲ್ಲಿ ಕ್ಯಾಮ್ರಾಗಳು ಇಲ್ಲ, ನೀವು ಹೋಗಿರ್ತಲ್ಲ ನೋಡಿದ್ರಿ? ನೋಡ್ರಿ, ಬರೀ
ಇಲ್ಲಿ ಬಿಜಾಪುರ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಆಗಲಿ, ಜಲನಗರ್ ಪೊಲೀಸ್ ಸ್ಟೇಷನ್ ಆಗಲಿ, ಮುಂದೆ ಎಂಟ್ರೆನ್ಸ್ ಮಾತ್ರ, ಆಮೇಲೆ ಮುಂದಿನ ಕೊಠಡಿ ಅಷ್ಟೇ ಇದರೊಳಗದ. ಉಳಿದಿದ್ದು ಇಂಟ್ರೋಗೇಷನ್ ರೂಮ್ ಒಳಗಿಲ್ಲ, ಬರಹಗಾರರ ರೂಮ್ ಒಳಗಿಲ್ಲ, ಮತ್ತು ಹೊರಗಲ್ಲೇ ಏನು ಸಮಾರಂಭ ಅಂಗಣ ಅದ ಅಲ್ಲೇ ನಮ್ಮ ಜಿಲ್ಲಾ ಗಾಂಧಿ ಚೌಕ್ ಪೊಲೀಸ್. ಈಗ ಇಲ್ಲೇ ಯಾವುದೂ CCTV ಕ್ಯಾಮ್ರಾ ಅಳವಡಿಸಿರಲಿಲ್ಲ. ಅದ್ರ ಜೊತೆಗೆ ಒಳ್ಳೆಯ ಧ್ವನಿ ಅಳಿಸಿ ನಮಗೇನು ಅದ್ರ ಬಗ್ಗೆ ನಾವು ಅದು ಆದೇಶದಲ್ಲಿ ಏನೇನು ಇರುತ್ತೆ? ಇಡೀ ಎಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಕೊಠಡಿಗಳಲ್ಲಿ ಎಲ್ಲ ಕೊಠಡಿಗಳಲ್ಲಿ ಬರಹಗಾರರ ಹತ್ರ ಎಲ್ಲ ಯಾರು ಆವಕ ಜಾವಕ ಐತಿ ಅದನ್ನು ಸರ್ಕಾರಕ್ಕೆ ಗೊತ್ತಾಗಬೇಕು. ಆಮೇಲೆ 18 ತಿಂಗಳ ಅಂದರೆ ಕನಿಷ್ಠ 1 ವರ್ಷದ ಸ್ಟೋರೇಜ್ ಅವ್ರ ಹತ್ರ ಲಭ್ಯವಿರಬೇಕು. ಇದು ಸರ್ಕಾರದ ಆದೇಶ ಐತಿ. ಆಮೇಲೆ ಸುಪ್ರೀಂ ಕೋರ್ಟದ ಆದೇಶ. ನಾವು ನಮ್ಮ ವತಿಯಿಂದ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ಸರ್ಕಾರ ಆದೇಶನ್ನು ಪಾಲನೆ ಮಾಡ್ರಿ. ಹಾಂ, ಬಂದೆ 518 ಕೋಟಿ. ಇದು 2020 ಇನ್ನೂ ತನಕ ಇದನ್ನು ಅಳವಡಿಸಿರೋದಿಲ್ಲ ಮತ್ತು ಪಾಲನೆ ಮಾಡ್ರಿ. ನಮಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೆಚ್ಚಿಗೆ ಹೋಗಿದ್ದಿಲ್ಲ. ನಾನು ಇದೇ 1 ತಿಂಗಳಲ್ಲಿಂದ ಹೆಚ್ಚಿಗೆ ಹೋಗು ಆದ ನಂತರ ನಾನು ಅಲ್ಲಿ ರೂಮ್ಗಳಲ್ಲಿ TV ಪರಿಶೀಲಿಸಿದೆ, ಅಲ್ಲಿ ಇದ್ದಿದ್ದಿಲ್ಲ. ಎಕ್ಸಾಂಪಲ್ ಗಾಂಧಿ ಚೌಕ್ ನಮ್ಮ ಮೇಲೆ CPI ಬರಹಗಾರರು ನಮ್ಮ ಜಮಾದಾರರು ಕೂತಿದ್ರು, ಅಲ್ಲಿ ಇದೇನಿಲ್ಲ. ತಳಗ ಬರಹಗಾರ ರೂಮ್ ಒಳಗೆ ಇದೇನಿಲ್ಲ. ಕೊಠಡಿ ಮುಂದಿನ ಸಭಾಂಗಣಗಳೊಳಗೆ TV ಇಲ್ಲ. ಆಮೇಲೆ ನಮ್ಮೊಬ್ಬ ಮಹಿಳೆ PSI ಇದ್ರು, ಅವ್ರ ಕೊಠಡಿ ಒಳಗಿಲ್ಲ. CPI ಕೊಠಡಿ ಒಳಗೆ ಅವರು ಅದು ಇದು ಮಾಡ್ತಾ ಇರೋದು ಅಷ್ಟೇ ಐತಿ, ಮತ್ತು ಬೇರೆ ಇರೋಕ್ಕೆ. ಅದಕ್ಕೇನೈತಿ, ನಾವು ಒಳ್ಳೆ ಸೌಂಡ್ ಕ್ಯಾಪ್ಚರ್ ಆಗುವಂಥ ಇದನ್ನು ಬಳಸ್ರಿ ಅಂತ ಹೇಳಿ ಇದು ಮಾಡ್ತೀವಿ. ನಾನು ವಿಕ್ರಮ್ ವಾಗ್ಮೋರೆ, ವಿಜಯಪುರ ನಗರಾಧ್ಯಕ್ಷ. ಇವತ್ತು ನಾವು DC ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಮನವಿ ಉದ್ದೇಶ, ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸ್ಕೋಬೇಕು. ಅದು CC ಕ್ಯಾಮ್ರಾ ಯಾವ ರೀತಿ ಇರಬೇಕಂತಂದ್ರೆ ಆಡಿಯೋ ವಿಡಿಯೋ ಎರಡೂ ಇರಬೇಕು. ರೆಕಾರ್ಡಿಂಗ್ ಆಗ್ತಿರಬೇಕು, ಚಿತ್ರೀಕರಣ ಆಗ್ತಿರಬೇಕು. ಅದು ಸ್ಟೇಷನ್ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕೋಣೆಗಳಲ್ಲಿ ವಿಡಿಯೋ ಮತ್ತು ಆಡಿಯೋ ಇರುವಂಥದ್ದು ಇದ್ದರೆ, ಯಾಕಂದರೆ ಪೊಲೀಸ್ ಮೇಲೆ ಆಗುವಂಥ ಒಂದು ಅಪವಾದನೆಗಳನ್ನು ಕಡಿಮೆ ಆಗ್ತದೆ ಅದು ಇರೋದರಿಂದ. ಅದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಕೋರ್ಟ್ದಿಂದಲೇ ಆದೇಶ ಆಗಿದೆ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸ್ಟೇಷನ್ಗಳಲ್ಲಿ ಕಡ್ಡಾಯವಾಗಿ CC ಕ್ಯಾಮ್ರಾಗಳನ್ನು ಕೂಡಿಸ್ಬೇಕಂತಂದು 2020 ಅದು ಆಗಿದೆ. ಆದರೂ ಕೂಡ ಇಲ್ಲಿವರೆಗೂ ಅದು ಈಗ 5 ವರ್ಷ ಆಲಕ್ಕೆ ಬಂತು, ಇನ್ನೂವರೆಗೂ ಯಾವ ಸ್ಟೇಷನ್ಗಳಲ್ಲಿ ಪರಿಪೂರ್ಣವಾಗಿ ಇಲ್ಲ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಹೇಳ್ತೀನಿ, ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಕಡೆ ಇರ್ಬೋದು. ಯಾಕಂದ್ರೆ ನಮಗೆ ಗಮನಕ್ಕೆ ಬಂದಿದ್ದು ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಗಾಗಿ ಈಗ ನಾನು ಪೊಲೀಸ್ ಸ್ಟೇಷನ್ಗಳಲ್ಲಿ ಅಷ್ಟೇ ಅಲ್ಲದೆ ಮತ್ತು ಇಲ್ಲಿ ಏನೋ ಟ್ರಾಫಿಕ್ ಇರ್ತೈತಲ್ಲ, ಅಲ್ಲಿ ಬಿಜಾಪುರ ಸಿಟಿ ಒಳಗೆ ಕೆಲವೊಂದು ಗಲ್ಲಿ ಏರಿಯಾ ಜನದಟ್ಟಣೆ ಇರುವಂಥ ಒಂದು ಸ್ಥಳಗಳಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು CC ಕ್ಯಾಮ್ರಾಗಳನ್ನು ಇರಬೇಕು. ಯಾಕೆ ಇರಬೇಕಂದ್ರೆ ಕಳ್ಳತನ ಆಗದೆ ಇರುವುದು, ಮತ್ತು ಏನೋ ಒಂದು ಘಟನೆಗಳು ನಡೆದ್ರೆ ಆಕ್ಸಿಡೆಂಟ್ ಆದ್ರೆ ಅದು ಇರಬೇಕಂತದ. ಮೊನ್ನೆ ನಂದೇ ಒಂದು ಆಕ್ಸಿಡೆಂಟ್ ಆದಾಗ ಅಂತಂದ್ರೆ ಸಡನ್ ಆಗಿ ಗಾಡಿ ಅದೇನೋ ಮೂವ್ ಆಗಿತ್ತು. ಆ ಟೈಮ್ನ CC ಕ್ಯಾಮ್ರಾಗೋಸ್ಕರ ನಾವೇನು ಮಾಡಿದ್ವಿ, SP ಅವರಿಗೆ ಲೆಟರ್ ಕೊಟ್ಟಿವಿ, CD ಕೊಟ್ಟಿವಿ. ಯಾವುದೇ ರೀತಿ ಕೊಟ್ಟರು ಕೂಡ 1 ತಿಂಗಳವರೆಗೂ ನಾವು ಅಲ್ಲಾಡಿದ್ರು ಕೂಡ ಯಾವುದೇ ರೀತಿ CC ಕ್ಯಾಮ್ರಾ ಫುಟೇಜ್ ಸಿಗಲಿಲ್ಲ. ಈ ಘಟನೆಗಳನ್ನು ನಡೆದಾಗ CC ಕ್ಯಾಮ್ರಾ ಇದ್ದರೆ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ನಮಗೆ ಕ್ಲಿಯರಾಗಿ ಪಿಕ್ಚರ್ ಗೊತ್ತಾಗ್ತದೆ. ಆ ಉದ್ದೇಶಕ್ಕಾಗಿ ಒಂದು ಪೊಲೀಸರ ಘನತೆ ಗೌರವ ಕೂಡ ಹೆಚ್ಚಾಗ್ತದೆ. ಯಾಕಂತಂದ್ರೆ ಸ್ಟೇಷನ್ ಒಳಗೆ ಇತ್ತಂದ್ರೆ ರೆಕಾರ್ಡಿಂಗ್ ಅಥವಾ ವಿಡಿಯೋ ಇತ್ತಂದ್ರೆ ಸಾಕ್ಷಿ ಸಮೇತ ನಮಗೆ ಸಿಗ್ಬೋದು. ಅದು ಅವ್ರ ಘನತೆ ಗೌರವ ಕೂಡ ಪೊಲೀಸ್ ಇಲಾಖೆಯಿಂದ ಹೆಚ್ಚಾಗ್ತದೆ. ಅದ್ರಾಗ ಈಗ ಬಂದಂಥ SP ನಿಂಬರ್ಗಿ ಸರ್ ಅವರು ಒಳ್ಳೆ ಕೆಲಸ, ಅವ್ರು ಬಂದಾಗಿನಂತರ ತುಂಬ ಒಳ್ಳೆ ಕೆಲಸಗಳಿಗೆ. ಮತ್ತು ಔಜಿ ಸರ್ ಅಲ್ರಿ ಸರ್, ಔಜಿ ಸರು, ಆಮೇಲೆ ಇನ್ನೊಬ್ಬರು ಯಲ್ಗಾರ್ ಸರ್, ಅವರು ಒಳ್ಳೆಯ ವಚನಗಳನ್ನು ಬರೆದಿದ್ದರು. ನಮ್ಮ ಬಸವೇಶ್ವರದ ವಚನಗಳನ್ನು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಫರ್ ಮಾಡೋದು, ಕನ್ನಡ ಇಂಗ್ಲೀಷ್ ಇರುವಂಥದ್ದು ಒಂದು ಟ್ರಾನ್ಸ್ಫರ್ ಮಾಡೋದ್ರಿಂದ ಅದು ಒಳ್ಳೆಯ ಒಂದು ಘನತೆ ಗೌರವ ಇರುವಂಥ ಪೊಲೀಸ್ ಇಲಾಖೆ ಒಳಗೆ ಭಾಳ ಜನ ಅದಾರೆ. ಬಟ್ ಎಲ್ಲರೂ ನಾವು ಪೊಲೀಸರು ವಿರೋಧಿಗಳಲ್ಲ. KRS ಪಕ್ಷದವರು, KRSದವರು ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ಎತ್ತಿ ಮೆರೆಸ್ತಾರೆ. ಅದು ನಮಗೆ ಯಾಕಂದರೆ ಹೆಮ್ಮೆ ಪಡುವಂಥ ವಿಷಯ. ಇಂಥ ಪೊಲೀಸ್ ಇಲಾಖೆ ಒಳಗೆ ಕೆಲವೊಬ್ಬರು ಇಂಥ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಅಂದ್ರೆ ನಮಗೆ ಏನಿಸ್ತದೆ, ಇನ್ನಷ್ಟು ಖುಷಿ ಅನ್ನಿಸ್ತದೆ. ನಮ್ಮ ಬಿಜಾಪುರ ಜಿಲ್ಲೆ ಹೆಸರನ್ನು ತರ್ತಾರೆ ಅದಕ್ಕಾಗಿ ನಮಗೆ ಏನು ಮಾಡ್ತದೆ, CC ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಅಳವಡಿಸ್ತಾರೆ. ಒಳ್ಳೆಯ ಒಂದು ನಮ್ಮ ಬೆಳವಣಿಗೆ ಹೊಂದುವಂಥ ಒಂದು ಬಿಜಾಪುರ ಒಳ್ಳೆ ಹೆಸರು ಬರ್ತೈತಿ, ಮತ್ತು ಈ ಪೊಲೀಸ್ ಇಲಾಖೆ ಹೆಸರು ಕೂಡ ಬರ್ತೈತಿ. ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು DC ಅವರ ಮುಖಾಂತರ ಇವತ್ತು ಗೃಹ ಮಂತ್ರಿಗಳಿಗೆ ಮತ್ತು ನ್ಯಾಯಮೂರ್ತಿಗಳಿಗೆ ನಾವೇನಾದರೂ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕಾಗಿ ಇದಕ್ಕೊಂದು ಆದಷ್ಟು ಬೇಗ ಇದೊಂದು ನೆರವೇರಲಿ. ಎಲ್ಲ ಕಡೆ CC ಕ್ಯಾಮ್ರಾಗಳನ್ನು ಆಗಲಿ, ಅಪಘಾತಗಳನ್ನು ತಡೀಲಿ, ಕಳ್ಳತನ ಆಗಿರ್ಬೋದು, ಮತ್ತು ಮಹಿಳೆಯರ ಮೇಲೆ ಆಗಿರುವಂಥ ಒಂದು ದೌರ್ಜನ್ಯಗಳು ಕೆಲವೊಂದಕ್ಕೆ ಹೆಲ್ಪ್ ಆಗ್ತಾವೆ. ಯಾವುದೇ ಒಂದು ಸಂದರ್ಭ ರಾತ್ರಿ ಹೊತ್ತಾಗಲಿ ಹಗಲತ್ತಾಗಲಿ ಏನೇ ಘಟನೆಗಳು ಆದ್ರೂ ಅದನ್ನು
ಸರಳ ರೀತಿಯಲ್ಲಿ ನಾವು ಹಿಡಿಲಕ್ಕೆ ಒಂದು ಅವಕಾಶ ಆಗ್ತದಂದು ನಾನು ಹೆಲ್ಪ್ ಆಗ್ತಾರೆ ಸರ್, ಭಾಳ ತುಂಬ ಹೆಲ್ಪ್ ಆಗ್ತದೆ ರೀ. ಆಮೇಲೆ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಅಂದ್ರೆ ಏನು ಅನಿಸ್ತೈತೆ ರೀ ಸಾರ್ವಜನಿಕರಿಗೂ, ಇಲ್ಲೇನೋ 2 ನಂಬರ್ ಕೆಲಸನೂ ನಡೀತಿರ್ತಾವ ಅನ್ನೋಂಥದ್ದು, ಅಥವಾ ಕೆಲವೊಂದು ಸ್ಟೇಷನ್ ಒಳಗೆ ಆದ್ರೂ ಅದು ಎಲ್ಲರಿಗೂ ಆಗಬಾರ್ದತ್ ರೀ, ಎಲ್ಲ ಸ್ಟೇಷನ್ ಸಂಬಂಧಪಡಬಾರ್ದು. ಎಲ್ಲೋ ಒಬ್ರು ಮಾಡಿದ್ರಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ಇವತ್ತು ಇದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಇದು ಪೊಲೀಸ್ ಸ್ಟೇಷನ್ ಒಳಗೆ ಕ್ಯಾಮ್ರಾಗಳನ್ನು ಅಳವಡಿಸಿಲ್ಲ. ಸರ್ಕಾರ ಆದೇಶ ಮತ್ತು ಸುಪ್ರೀಂ ಕೋರ್ಟದ ಆದೇಶದ ಮೇರೆಗೆ ಪೊಲೀಸ್ ಠಾಣೆದ ಎಲ್ಲ ರೂಮ್ಗಳಲ್ಲಿಯೂ ಸಹ, ಈವನ್ ಇಂಟ್ರೋಗೇಷನ್ ರೂಮ್ನಲ್ಲಿಯೂ ಸಹ ಇದನ್ನು ಆಗಬೇಕು. ಅದಕ್ಕೆ ತಮ್ಮ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೂ ಮತ್ತು ನ್ಯಾಯಮೂರ್ತಿಗಳಿಗೆ ಇದನ್ನು ನಾವು ಸಲ್ಲಿಸ್ತೀವಿ, ಕಳಿಸ್ಕೊಡ್ತೀವಿ. ನ್ಯಾಯಮೂರ್ತಿಗಳು ಒಂದು ಅವರಿಗೆ ಒಂದು. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।